ತುಂಬ ಐಸ್ ಬಿದ್ದುಬಿಟ್ಟಿದೆ ಇಲ್ಲೆಲ್ಲ. ಅಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಬಸ್ ಸ್ಟಾಪ್ ಇರೋದು, ಇಲ್ಲೆಲ್ಲ ನನ್ನ ರೂಮ್ ಇರೋದು. ರೋಡಲ್ಲೆಲ್ಲ ಫುಲ್ಲು ಸ್ನೋ ಬಿದ್ದಿದೆ. ಈ ಸೂಟ್ ಕೇಸ್ ಎಳ್ಕೊಂಡು ಹೋಗ್ತಾ ಇದ್ದೀನಿ ಈಗ ಬಸ್ ಸ್ಟ್ಯಾಂಡಿಗೆ. ಬೆಳಗಿನ ಜಾವ 3 ಗಂಟೆ ಆಗಿದೆ. ಇಲ್ಲಿ ಬಸ್ಸು ಕರೆಕ್ಟು 3:45ಗೆ ಬರ್ತದೆ ನೋಡಿ. ಇಲ್ಲಿ ಅಲ್ಲಿ ಸಿಗ್ನಲ್ ಕಾಣುತ್ತಲ್ಲ, ಅಲ್ಲಿ ಬಸ್ ಸ್ಟಾಪ್ ಇರೋದು. ಫುಲ್ಲು ರೋಡೆಲ್ಲ ಖಾಲಿ ಇದೆ. ಈಗ ಅಲ್ಲಿ ಹೋಗಬೇಕು. ಈ ರೋಡಲ್ಲಿ ನಡಿಬಾರ್ದು, ಇಲ್ಲೆಲ್ಲ ಐಸ್ ಬಿದ್ದಿದೆ. ಸೂಟ್ ಕೇಸ್ ಎಳೆಯಲಿಕ್ಕೆ ಬರಲ್ಲ ಅಂತೇಳಿ ಈ ದಾರಿಯಲ್ಲಿ ಹಂಗೆ ಎಳ್ಕೊಂಡು ಹೋಗ್ತಾ ಇದ್ದೀನಿ. ಕಾಣ್ತಿದ್ದಲ್ಲ ಫ್ರೆಂಡ್ಸ್, ರೋಡಲ್ಲಿ ಯಾರ್ಯಾರಿಲ್ಲ. ಈ ಕಡೆಯಿಂದ ಯಾವುದೇ ಒಂದು ಗಾಡಿ ಬರಕತ್ತಿದೆ. ನಾನು ಆ ಕಡೆ ದಾಟ್ಬೇಕಂದ್ರೆ ಇಲ್ಲಿ ಸಿಗ್ನಲ್ ಟಚ್ ಮಾಡೋಕೆ ಫಸ್ಟ್ ಹಿಂಗೆ ಐತರ ಆಯಿತು, ಸಿಗ್ನಲ್ ಬಿದ್ದಿದೆ. ಇದೆ ಬಸ್ ಸ್ಟಾಪ್. ಇದು ಒಂದು ಪ್ಲಾಟ್ಫಾರಮು, ಟೋಟಲ್ 9 ಪ್ಲಾಟ್ಫಾರಮ್ ಇದೆ. ನಮ್ಮದು 4ನೇ ಪ್ಲಾಟ್ಫಾರಮ್ ಇಲ್ಲೇ. ಇಲ್ಲಿ ಕಾಣ್ತಲ್ಲ ಫ್ರೆಂಡ್ಸ, 2:45ಕ್ಕೆ ಬಸ್ ಇದೆ ವರ್ಷ. ಇನ್ನೂ ಬಂದಿಲ್ಲ. ಇಲ್ಲಿ ಚಳಿಯಲ್ಲಿ ಇಲ್ಲೇ ಇದೆ ಬಸ್, ಫ್ಲಿಕ್ಸ್ ಬಸ್. ಈ ಬಸ್ ನೋಡ್ತಾ ಇದ್ದೀರಲ್ಲ, ಆಲ್ ಯುರೋಪಲ್ಲಿ ಈ ಫ್ಲಿಕ್ಸ್ ಬಸ್ ಅನ್ನೋದು ತುಂಬ ಫೇಮಸ್. ಈ ಬಸ್ಸಲ್ಲಿ ಪ್ರಯಾಣ ಭಾಳ ಸೂಪರ್ ಆಗಿರುತ್ತೆ. ಇದೇ ಫ್ಲೆಕ್ಸ್ ಬಸ್ಸು. ಯುರೋಪಲ್ಲಿ ಭಾಳ ಓಡಾಡೋ ಗಾಡಿ ಅಂದರೆ ಇದೆ ಫ್ಲೆಕ್ಸ್ ಬಸ್ಸು. ನಾನು ಲಿಥುವೇನಿಯಲ್ಲಿಂದ ಪೋಲ್ಯಾಂಡ್ ವರ್ಸಾಗೆ ಹೋಗ್ಬೇಕು, ಇದೇ ಬಸ್ಸಲ್ಲಿ ಹೋಗಬೇಕು. ಈಗ ಒಳಗಡೆ ನೋಡಿ ಹೆಂಗಿದೆ, ಒಳಗಡೆ ಸೀಟ್ ಗೀಟ್ ಎಲ್ಲ ಇದೆ. ಇದರೊಳಗಡೆ ಟಾಯ್ಲೆಟ್ ರೂಮ್ ಇರ್ತದೆ. ಇದು ಬ್ಯಾಕ್ ಸೈಡ್, ಇದು ಫ್ರಂಟ್ ಪೊಸಿಷನ್. ಭಾಳ ಚೆನ್ನಾಗಿರುತ್ತೆ ಬಸ್ ಇದು. ಇದು ಪೋಲ್ಯಾಂಡ್ ವರ್ಸಾ ಸಿಟಿ. ಇಲ್ಲಿ ಇವತ್ತು ಆಲ್ಟ್ ಆಗಿ ನಾಳೆ. ಇದು ಪೋಲ್ಯಾಂಡ್ ವರ್ಸಾ ಸಿಟಿಯಲ್ಲಿ ಏರ್ಪೋರ್ಟ್. ಇದು ದೊಡ್ಡದಿದೆ ಏರ್ಪೋರ್ಟು, ಭಾಳ ಚೆನ್ನಾಗೈತೆ. ಒಳಗಡೆ ಎಲ್ಲ ಸೂಪರ್ ಆಗಿದೆ. ನಾನಿದು 2ನೇ ಸರಿ ಏರ್ಪೋರ್ಟಿಗೆ ಬರ್ತಾ ಇರೋದು. ಮೊದಲು 2025 ಬಂದಿದೆ, ಮತ್ತು 2026 ಈಗ ಒಂದು ಸರಿ ಬರ್ತಾಯಿದ್ದೀನಿ. ಬಟ್ ಒಳಗಡೆ ಎಲ್ಲ ಮಸ್ತ್ ಇದೆ, ಸೂಪರ್ ಆಗಿದೆ ಎಲ್ಲ. ಚೊಪ್ಪಿನ್ ಏರ್ಪೋರ್ಟ್ ಅಂತೇಳಿದು. ಇದೇ ಫ್ಲೈಟು ಇತಿಹಾಡ್ ಏರ್ಲೈನ್ಸು, ಅಬುದಾಬಿದು ಇದು ಫ್ಲೈಟು. ಒಳಗಡೆ ಡಿಸ್ಪ್ಲೇ ಎಲ್ಲ ಇರ್ತದೆ. ಡಿಸ್ಪ್ಲೇಲಿ ಗೇಮ್ಸ್ ಎಲ್ಲ ಆಡ್ಬೋದು, ಮೂವೀಸ್ ನೋಡ್ಬೋದು. ಆಮೇಲೆ ಅಬುದಾಬಿ ಟೂರಿಸಮ್ ಪ್ಲೇಸಲ್ಲಿ ಯಾವ್ಯಾವ ಇದನ್ನೆಲ್ಲ ನೋಡ್ಬೋದು. ಒಳಗಡೆ ಈ ಥರ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಫ್ಲೈಟ್. ಭಾಳ ಇಷ್ಟ ಆಯಿತು ಪ್ಲೇಸ್. ಊಟ ಕೊಟ್ಟಿದ್ದಾರೆ. ಊಟದಲ್ಲಿ ಇಷ್ಟೆಲ್ಲ ಐಟಮ್ ಇದೆ. ನಾನು ಒಂದು ವಿಸ್ಕಿ ತೊಗೊಂಡಿದ್ದೀನಿ ಇಲ್ಲಿ, ಮತ್ತು ಬಿರಿಯಾನಿ ತೊಗೊಂಡಿದ್ದೀನಿ. ಊಟ ಇಷ್ಟೇ ಚಿಕ್ಕದಾಗಿರ್ತದೆ. ಒಂದು ನೋಡ್ತಿದ್ರಲ್ಲ, ಇದು ಒಳಗಡೆ ಎಲ್ಲ ಇಷ್ಟು ದೊಡ್ಡದಿರುತ್ತೆ. ಒಂದು ಲೈನಲ್ಲಿ 10 ಸೀಟ್ ಇರ್ತದೆ ಟೋಟಲ್ಲು. ಭಾಳ ಚೆನ್ನಾಗಿದೆ ಫ್ಲೈಟು, ಇತಿಹಾಡ್ ಫ್ಲೈಟ್ ಅಂತೇಳಿ. ಇಲ್ಲ ಚಿಕ್ಕದೊಂದು ಡಿಸ್ಪ್ಲೇ ಇರ್ತದೆ, ಪ್ರತಿಯೊಂದು ಸೀಟಲ್ಲಿ ಇರ್ತದೆ ಇದು ಡಿಸ್ಪ್ಲೇ. ಕಾಣ್ತಲ್ಲ, ಈ ಡಿಸ್ಪ್ಲೇಯಲ್ಲಿ ಫ್ಲೈಟು ಎಲ್ಲಿಂದ ಎಲ್ಲಿ ಹೋಗುತ್ತೆ. ನಂದು ವರ್ಸಾದಿಂದ ಅಬುದಾಬಿಗೆ ಹೋಗ್ತದೆ. ಇಲ್ಲಿ ತೋರಿಸ್ತಾರೆ ಗ್ರೌಂಡ್ ಸ್ಪೀಡ್ ಬಂದು ಎಷ್ಟಿದೆ, ಟೈಮ್ ಎಷ್ಟಾಗ್ತದೆ. ಆಮೇಲೆ ಹೈಟ್ ಬಂದು 37,000 ಫೀಟ್ ಹೈಟಲ್ಲಿದೆ ಫ್ಲೈಟು. ವರ್ಸಾ ಏರ್ಪೋರ್ಟಿಂದ ಅಬುದಾಬಿಗೆ ಹೋಗ್ತದೆ. ಅಬುದಾಬಿ ಏರ್ಪೋರ್ಟು ಮುಂದೆ ಡಿಸ್ಪ್ಲೇಯಲ್ಲಿ ಎಲ್ಲ ಫ್ಲೈಟ್ ಯಾವ ಥರ ಮೂಮೆಂಟ್ ಆಗುತ್ತಾ ಎಲ್ಲ ಡಿಸ್ಪ್ಲೇ. ಇಲ್ಲೇ ಸ್ಟಾರ್ಟ್ ಮಾಡಿರ್ತಾರೆ, ಇಲ್ಲಿಂದನೇ ತಂದು ನಮಗೆ ಸಪ್ಲೈ ಮಾಡ್ತಿರ್ತಾರೆ. ಇಲ್ಲೇ ವಿಂಡೋದಲ್ಲಿ ನೋಡಿ ಹೊರಗಡೆ ಯಾವ ಥರ ಕಾಣುತ್ತೆ. ಈಗ ನೆಕ್ಸ್ಟ್ ಅಬುದಾಬಿ ಬರುತ್ತೆ ಏರ್ಪೋರ್ಟು. ಮೇಲಿಂದ ಈ ಥರ ಕಾಣುತ್ತೆ ಭೂಮಿ. ಇದೆಲ್ಲ ಗಗನ ಸಖಿಯರ್ ಹಿಂದುಗಡೆ ಎಲ್ಲ ವಿಸ್ಕಿ, ಫುಡ್ಡು ಎಲ್ಲ ಐಟಮ್ ಇರ್ತವೆ. ಫ್ಲೈಟ್ ಹಿಂಬಾಗಲಿಂದ ತೆಗೆದಿರೋ ವೀಡಿಯೋ ಇದು, ಭಾಳ ಚೆನ್ನಾಗಿದೆ. ಈಗ ಫ್ಲೈಟ್ ಲ್ಯಾಂಡ್ ಆಯ್ತು ಇಲ್ಲಿ ಒಳಗಡೆ. ಈಗ ಬಂದು ಒಳಗಡೆ ಎಲ್ಲ ವ್ಯೂಸ್ ಎಲ್ಲ ತೋರಿಸ್ತೀನಿ ನಿಮಗೆ, ಬನ್ನಿ. ಆ್ಯಕ್ಚುಲಿಂದ ಕೆಳಗಡೆ ಹೋಗೋಣ. ಈಗ ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಎಲ್ಲ ಬಟ್ ಅಬುದಾಬಿ ಏರ್ಪೋರ್ಟ್ ಭಾಳ ಚೆನ್ನಾಗಿದೆ. ಒಳಗಡೆ ಶಾಪಿಂಗ್ ಮಾಲ್ಸು ನೋಡಿ, ಇದೆಲ್ಲ ಲೈಟ್ಸ್ ಗೀಟ್ಸ್ ಎಲ್ಲ ನೋಡ್ತಿದ್ರೆ ಸೂಪರಾಗಿದೆ. ಇಲ್ಲಿ ಒಂದು ಬಿಗ್ ಟಿಕೆಟ್ ಸೇಲ್ ಮಾಡ್ತಾರೆ. ಈಗ ಬಿಗ್ ಟಿಕೆಟು ಇಲ್ಲಿ ಎವ್ರಿ ಮಂತ್ ಡ್ರಾ ಆಗ್ತದೆ. ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ, ನಾನು ತಿಳ್ಕೊಂಡು
ಅಬುದಾಬಿಯಲ್ಲಿ ಫೇಮಸ್ ಬಿಗ್ ಟಿಕೆಟ್ ಏರ್ಪೋರ್ಟ್ ನೋಡಿ ಯಾವ ಥರ ಇದೆ, ಸೂಪರ್ ಇದೆಲ್ಲ ಅಬುದಾಬಿ. ಅಬುದಾಬಿ ಏರ್ಪೋರ್ಟಲ್ಲಿ ಬಂದಿದ್ದೀನಿ ಈಗ. ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇದೆ, ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಈ ಥರ ಇದೆ, ಇದೊಂದು ಟೋಕನ್ ಕೊಟ್ಟಿದ್ದಾರೆ. ಒಂದು ಬಿರಿಯಾನಿಗೆ 20 ಯೂರೋ ಕೊಟ್ಟಿದ್ದೀನಿ, 2 ಯೂರೋ ವಾಪಸ್ ಕೊಟ್ಟಿದ್ದಾನೆ. ಅಂದರೆ 18 ಯೂರೋ ಒಂದು ಬಿರಿಯಾನಿ. 18 ಯೂರೋ ಕನ್ವರ್ಟ್ ಟು ಇಂಡಿಯಾ ಅಂತಂದರೆ 1900 ಇಂಡಿಯನ್ ರುಪೀಸ್. ಇನ್ನೂ ಬಿರಿಯಾನಿ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಫೈನಲಿ ಬಿರಿಯಾನಿ ಬಂತು. ಇದೇ ಬಿರಿಯಾನಿ, ಅಬುದಾಬಿ ಬಿರಿಯಾನಿ ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.